ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಬೆಳಗ್ಗೆ ಬೇಗ ಎದ್ದು ಬಟ್ಟೆ ಬರ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಾಕ್ಸ್ ಹಾಕೊಳಕ್ಕೆ ಪನೀರ್ ಪಲಾವ್ ಮಾಡ್ಕೊಂಡು ಸ್ನಾನ ಎಲ್ಲ ಮುಗಿಸಿ ದೇವ್ರ ಹತ್ರ ಬಂದು ಕ್ಷೇಮವಾಗಿ ಬರೋವಾಗ ನೋಡ್ಕೊಳಪ್ಪ ಅಂತ ಬೇಡ್ಕೊಂಡು ನನ್ ಮಕ್ಳು ಮರಿಗೆಲ್ಲ ಬಾಯ್ ಹೇಳಿ ನಾನು ಹೊರಟಿದ್ದು ಮಂತ್ರಾಲಯಕ್ಕೆ. ರಾಯರ ಹತ್ರ ನಾನೊಂದು ಅರ್ಕೆ ಕಟ್ಟಿದ್ದೆ. ಅದನ್ನು ನಾನು ಫಸ್ಟ್ ಸೆಮ್ ಎಕ್ಸಾಮ್ ಮುಂಚೆ ನಾನು ಎಕ್ಸಾಮ್ ಮುಗಿದ ತಕ್ಷಣ ಬರ್ತೀನಿ ಅಂತ ಹೇಳ್ಕೊಂಡಿದ್ದೆ. ಆದ್ರೆ ರಿಸರ್ವೇಶನ್ ಸಿಕ್ಕಿರ್ಲಿಲ್ಲ. ಸೊ ಫೈನಲಿ ಇವಾಗ ರಿಸರ್ವೇಶನ್ ಸಿಕ್ತು, ಹೋಗ್ತಾ ಇದ್ದೀನಿ. ನಾನೇನಂತ ಅರ್ಕೆ ಕಟ್ಕೊಂಡಿದ್ದೆ ಅಂತ ಯಾರಿಗಾದ್ರೂ ಐಡಿಯಾ ಇದ್ರೆ ಕಮೆಂಟ್ ಮಾಡಿ. ನಾವು ಟ್ರೈನ್ ಬುಕ್ ಮಾಡಿದ್ದು ಮೈಸೂರು ಟು ಮಂತ್ರಾಲಯ. ಸೊ ಮಂತ್ರಾಲಯ ಹೋಗಿ ತಲುಪಿದ್ವಿ. ಆಮೇಲೆ ರಾಯರ ದರ್ಶನನೂ ಆಯ್ತು. ಅಲ್ಲೇ ಮಂತ್ರಾಲಯ ಸುತ್ತಮುತ್ತ ಇರೋ ಒಂದ್ 5 ಪ್ಲೇಸ್ ಇದೆ, ಅದನ್ನು ನೋಡಿದ್ವಿ. ಈ ಬ್ಲಾಗ್ ಅಲ್ಲಿ ನಾನು ಎಲ್ಲೆಲ್ಲಿ ಹೋಗಿದ್ವಿ, ಹೇಗ್ ಹೋದ್ವಿ ಅಂತೆಲ್ಲ ಡೀಟೇಲ್ ಆಗಿ ಹೇಳಿಲ್ಲ. ಅಂಡ್ ಆಲ್ಸೋ ಎಷ್ಟು ಖರ್ಚಾಯ್ತು ಅಂತಾನು ಹೇಳಿ. ಬಿಕಾಸ್ ಇದೇ ಜರ್ನಿ ಬಗ್ಗೆ ನಾನೊಂದು ಲಾಂಗ್ ವಿಡಿಯೋ ಹಾಕ್ತೀನಿ. ಅದ್ರಲ್ಲಿ ನಿಮ್ಗೆ ಮೈಸೂರು ಟು ಮಂತ್ರಾಲಯ ಹೇಗ್ ಹೋದ್ವಿ, ಮಂತ್ರಾಲಯ ಹೋದ್ಮೇಲೆ ಅಲ್ಲಿ ಎಲ್ ಸ್ಟೇ ಆಗಿದ್ವಿ, ಮತ್ತೆ ಒಬ್ರಿಗೆ ಎಷ್ಟು ಖರ್ಚು ಆಗ್ಬಹುದು, ಅಂಡ್ ಮಂತ್ರಾಲಯಕ್ಕೆ ಅಂತ ಹೋದವರು ಇನ್ನು ಬೇರೆ ಬೇರೆ ಯಾವ್ಯಾವ ಪ್ಲೇಸ್ ನೋಡಬಹುದು, ಅದನ್ನೆಲ್ಲ ಫುಲ್ ಡೀಟೇಲ್ ಆಗಿ ನನ್ನ ಕೈಲಾದಷ್ಟು ಕವರ್ ಮಾಡ್ಕೊಂಡಿದ್ದೀನಿ. ನೀವ್ ಯಾರಾದ್ರೂ ಫಸ್ಟ್ ಟೈಮ್ ಮಂತ್ರಾಲಯ ಹೋಗ್ತಾ ಇದ್ರೆ ಆ ವ್ಲಾಗ್ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಆ ವಿಡಿಯೋನ ನೋಡಿ. ಇವತ್ತಿಗೆ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.